Hi, hello, good morning everyone. Today we learn 6th standard unit 6 prose. Where there is a will, there is a way. It's a proverb. ಇದೊಂದು ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಗಾದೆ ಮಾತು. ಈ ಪಾಠವು ಇಬ್ಬರು ಆಟಗಾರರನ್ನ ಕುರಿತು ನೀಡಿದ್ದು ಅವರು ತಮ್ಮ ಕೊರತೆಗಳನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸಿ ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ದರು ಎಂಬುದರ ಬಗ್ಗೆ ಈ ಪಾಠದಲ್ಲಿ ತಿಳಿಸಲಾಗಿದೆ. ಸೊ ಲೆಟ್ಸ್ ಲಿಸನ್. ವಿ ಹ್ಯಾವ್ ಸಮ್ ಆಕ್ಟಿವಿಟೀಸ್. ಡು ಯು ನೌ ವಾಟ್ ಅ ವೆಬ್ಸೈಟ್ ಈಸ್? ವೆಬ್ಸೈಟ್ ಅಂತಂದರೆ ಏನು ಅಂತ ಕೇಳಿದರೆ, ಅ ವೆಬ್ಸೈಟ್ ಈಸ್ ಅ ಪ್ಲೇಸ್ ಆನ್ ದ ಇಂಟರ್ನೆಟ್ ವೇರ್ ಯು ಕ್ಯಾನ್ ಫೈಂಡ್ ಇನ್ಫಾರ್ಮೇಷನ್ ಅಬೌಟ್ ಸಮಥಿಂಗ್. ವೆಬ್ಸೈಟ್ ಅಂತಂದರೆ ಅಂತರ್ಜಾಲ ತಾಣ. ಇಲ್ಲಿ ನೀವು ಇಂಟರ್ನೆಟ್ನ ಮೂಲಕ ಯಾವುದೇ ಮಾಹಿತಿಯನ್ನು ಹುಡುಕುವಂತಹ ಒಂದು ಸ್ಥಳಕ್ಕೆ ನಾವು ವೆಬ್ಸೈಟ್ ಅಂತ ಕರಿತೀವಿ. ಡಾಕ್ಟರ್ ವಿನೋದ್ ಸೈನಾ, ಅ ವಿಜುವಲಿ ಚಾಲೆಂಜ್ಡ್ ಮ್ಯಾನ್, ಹ್ಯಾಸ್ ಡೆವಲಪ್ಡ್ ಅ ವೆಬ್ಸೈಟ್ ಫಾರ್ ದ ಬ್ಲೈಂಡ್. ಲಿಸನ್ ಟು ಯುವರ್ ಟೀಚರ್ ಟು ನೌ ಮೋರ್ ಅಬೌಟ್ ಡಾಕ್ಟರ್ ವಿನೋದ್ ಸೈನಾ. ದೃಷ್ಟಿ ವಿಕಲಚೇತನರಾದಂತಹ ಡಾಕ್ಟರ್ ವಿನೋದ್ ಸೇನಾರವರು ಅಂಧರಿಗಾಗಿ ಒಂದು ವೆಬ್ಸೈಟನ್ನು ಅಭಿವೃದ್ಧಿಪಡಿಸಿದರು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ನಿಮ್ಮ ಟೀಚರ್ಸ್ ಜೊತೆಗೆ ಚರ್ಚೆ ಮಾಡಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಲೆಟ್ಸ್ ಲಿಸನ್ ಆ್ಯಂಡ್ ರೆಸ್ಪಾಂಡ್. ಫಸ್ಟ್ ಕ್ವಶನ್, ವಾಟ್ ಈಸ್ ಅ ವೆಬ್ಸೈಟ್? A website is a place on the internet where you can find information about something. Second question, who is Dr. Vinod Saina? Dr. Vinod Saina, a visually challenged man, has developed a website for the blind. Third one, how did Dr. Vinod Saina connect the usually challenged people to the world of internet? Dr. Vinod Saina is the person who developing a website for the blind. The extraordinary features of the website is that it can be navigated without a mouse, with text-to-speech software, it because audio based, and it can be used by the visually challenged without sighted help. Fourth one, do you know any other special abled persons who have done great things in their lives? Describe the achievements of such persons. Albert Einstein was a theoretical physicist who discovered and invented major theories of physics. Albert Einstein received honorary doctorate degrees in science and philosophy. Like some other people are Sudha Chandran, Arunima Sinha, Stephen Hawking. Introduction. No one is born great. One becomes great by his deeds, willpower, patience, and perseverance. These make a person overcome his or her weaknesses and disabilities to achieve his or her goal. Here are two stories of athletes who have achieved their best in spite of their physical challenges. They were differently abled indeed. ಯಾರೊಬ್ಬರು ಕೂಡ ಹುಟ್ಟತಾನೆ ಮಹಾನ್ ವ್ಯಕ್ತಿಗಳಾಗಿರಲ್ಲ. ನೋ ಒನ್ ಈಸ್ ಬೋರ್ನ್ ಗ್ರೇಟ್. ಇವರೆಲ್ಲರೂ ಕೂಡ ತಮ್ಮ ಕಾರ್ಯಗಳು, ಡೀಡ್ಸ್ ಅಂತಂದ್ರೆ ಕಾರ್ಯಗಳು, ವಿಲ್ ಪವರ್ ಅಂತಂದ್ರೆ ಇಚ್ಛಾಶಕ್ತಿ, ಪೇಷನ್ಸ್ ಅಂದ್ರೆ ತಾಳ್ಮೆ, ಪ್ರೆಸರ್ವೆನ್ಸ್ ಅಂತಂದ್ರೆ ಪರಿಶ್ರಮ. ತಮ್ಮ ಕಾರ್ಯ, ಇಚ್ಛಾಶಕ್ತಿ, ತಾಳ್ಮೆ ಮತ್ತು ಪರಿಶ್ರಮದ ಫಲವಾಗಿ ಅವರು ಮಹಾನ್ ವ್ಯಕ್ತಿಗಳಾಗಿ ಬೆಳೀತಾರೆ. ಯಾರು ತಮ್ಮ ಸಮಸ್ಯೆಗಳನ್ನು ಅಥವಾ ಕಷ್ಟಗಳನ್ನು ಎದುರಿಸಿ ದೃಢವಾಗಿ ನಿಲ್ತಾರೋ ಅಥವಾ ಯಾರಲ್ಲಿ ಹುಮ್ಮಸ್ಸಿರುತ್ತೋ ಅವರು ಮಾತ್ರ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಈ ಪಾಠದಲ್ಲಿ ಅಂತಹ ಇಬ್ಬರು ಸಾಧಕರ ಬಗ್ಗೆ ತಿಳಿಯೋಣ. ಲೆಟ್ಸ್ ರೀಡ್. The 1992 Olympics had put Barcelona on the map of the world. Thousands of athletes take part in the game. 1992ರಲ್ಲಿ ಬಾರ್ಸಿಲೋನಾ ಅನ್ನುವಂತಹ ಒಂದು ದೇಶದಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ಸಾವಿರಾರು ಜನರು, ಥೌಸಂಡ್ ಆಫ್ ಅಥ್ಲೆಟರ್ಸ್ ಅಂತಂದರೆ ಸಾವಿರಾರು ಆಟಗಾರರು ಬೇರೆ ಬೇರೆ ಆಟಗಳಲ್ಲಿ ಭಾಗವಹಿಸಿದರು. Why do so many countries send their teams to the Olympic? ಯಾಕೆ ಈ ಒಲಿಂಪಿಕ್ ಗೇಮ್ಗಳಲ್ಲಿ ಹಲವಾರು ದೇಶಗಳಿಂದ ಆಟಗಾರರ ತಂಡಗಳು ಪಾಲ್ಗೊಳ್ತಾರೆ?
ಅಂತ ಕೇಳಿದ್ದಾರೆ. ಯಾಕಿರ್ಬೋದು ಅಂತಂದರೆ, ಒಲಿಂಪಿಕ್ ಅನ್ನುವಂಥದ್ದು ಇಟ್ ಈಸ್ ಬಿಕಾಸ್ ದ ಒಲಿಂಪಿಕ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಈವೆಂಟ್. ಯಾಕಂತಂದರೆ ಇದೊಂದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಈವೆಂಟ್, ಪ್ರಪಂಚದ ಅತ್ಯಂತ ದೊಡ್ಡ ಪ್ರಮಾಣದ ಆಟಗಳನ್ನು ಆಯೋಜಿಸುವಂತಹ ಒಂದು ತಂಡವಾಗಿದೆ. ಇಟ್ ಈಸ್ ಆನ್ ಆನರ್ ಫಾರ್ ಎನಿ ಕಂಟ್ರಿ to send her athletes to take part in these games. It is not success or failure that counts. What matters is participation in the games. ಒಲಿಂಪಿಕ್ಸ್ ಆಟಗಳಲ್ಲಿ ಭಾಗವಹಿಸುವುದೇ ಒಂದು ಗೌರವದ ಮಾತು ಅಲ್ವಾ. ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಇದ್ದದ್ದೇ. ಸೊ ಗೆಲುವಾಗಲಿ ಅಥವಾ ಸೋಲಾಗಲಿ ಇಲ್ಲಿ ಯಾವುದು ಮುಖ್ಯ ಅಲ್ಲ. ಸೊ ಕ್ರೀಡೆಗಳಲ್ಲಿ ಅಥವಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದೇ ಒಂದು ವಿಶೇಷ ಅಲ್ವಾ. ಹಾಗಿದ್ದರೆ ಪಾರ್ಟಿಸಿಪೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಆಲ್. ದ ಪ್ಲೇಯರ್ಸ್ ಪುಟ್ ಇನ್ ದೇರ್ ಬೆಸ್ಟ್ ಎಫರ್ಟ್ಸ್ ಟು ವಿನ್. They want to set a new record and become the world's best ever. ಆಟಗಾರರು ಇಂಥದ್ದೊಂದು ಆಟಗಳಲ್ಲಿ ಬೆಸ್ಟ್ ಎಫರ್ಟನ್ನು ಹಾಕಿ ಅಥವಾ ತಮ್ಮ ಪರಿಶ್ರಮದಿಂದ ಗೆಲುವನ್ನು ಪಡಿಬೇಕು ಎನ್ನುವಂತಹ ಛಲವನ್ನು ಹೊಂದಿರ್ತಾರೆ. ಇಂತಹ ಛಲಗಾರರು ತಮ್ಮದೇ ಆದಂತಹ ಹೊಸ ದಾಖಲೆಗಳನ್ನು ಮಾಡಬೇಕು, ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲೇ ಅತ್ಯುತ್ತಮ ಆಟಗಾರರಾಗಲು ಅವರು ಬಯಸ್ತಾರೆ. A few among such players have already been victims of accidents. A few others have been victims of diseases, yet none of these see themselves as disabled. They are eager to show that they are champions in their own fields. One such champion was Wilma Rudolph of the USA. She is popularly known as the Black Gazelle. She had the speed and grace of deer. ಇಲ್ಲಿ ಅಂತಹ ಆಟಗಾರರಲ್ಲಿ ಕೆಲವರು ಈಗಾಗಲೇ ಆಕ್ಸಿಡೆಂಟ್ಗಳಿಗೆ ಬಲಿಯಾಗಿ ತಮ್ಮ ಕೈಗಳನ್ನು ಅಥವಾ ಕಾಲುಗಳನ್ನು ಕಳೆದುಕೊಂಡು ಆದರೂ ಸಹ ಅವರು ತಾವು ಅಂಗವಿಕಲರೆಂದು ಭಾವಿಸದೆ ತಮ್ಮದೇ ಆದ ಫೀಲ್ಡ್ನಲ್ಲಿ ನಾವೇ ಗ್ರೇಟ್ ಅಥವಾ ನಾವೇ ಚಾಂಪಿಯನ್ ಎಂದು ತೋರಿಸಿಕೊಳ್ಳಲು ಸದಾ ಏನಾಗಿರ್ತಾರೆ, ಉತ್ಸುಕರಾಗಿರ್ತಾರೆ. ಅಂತಹವರಲ್ಲಿ ಒಬ್ಬಳು ಅಮೇರಿಕಾ ಮೂಲದ ವಿಲ್ಮಾ ರುಡಾಲ್ಫ್ ರವರು ಬ್ಲ್ಯಾಕ್ ಗೆಜೆಲ್ ಎಂದೇ ಪ್ರಸಿದ್ಧರಾದಂತಹ ಇವಳು. ಈಕೆ ಜಿಂಕೆಯ ಹಾಗೆ ಸ್ಪೀಡ್ ಆಗಿ ಓಡುವಂತಹ ಒಂದು ಅನುಗ್ರಹವನ್ನು ಹೊಂದಿದ್ದಾಳೆ. Wilma belonged to a large Negro family. In fact, she was the 14th child and was very weak when she was born. ವಿಲ್ಮಾ ಒಂದು ನೀಗ್ರೋ ಕುಟುಂಬಕ್ಕೆ ಸೇರಿದವಳಾಗಿದ್ದು ಈಕೆ 14ನೇ ಮಗುವಾಗಿ ಜನಿಸಿರ್ತಾಳೆ. ಹುಟ್ಟುತ್ತಾನೆ ಈಕೆ ತುಂಬ ವೀಕ್ ಆಗಿರ್ತಾಳೆ. ಸೊ at the age of 4 she had an attack of polio. ಆಕೆ 4 ವರ್ಷದವಳಾಗಿದ್ದಾಗ ಆಕೆಗೆ ಪೋಲಿಯೋ ಅಟ್ಯಾಕ್ ಆಗಿರುತ್ತೆ. ಹೀಗಾಗಿ ವಾಸ್ ಇನ್ ಬ್ಯಾಡ್ ಫಾರ್ 2 long years. 2 ವರ್ಷಗಳ ಕಾಲ ಹಾಸಿಗೆಯಲ್ಲೇ ಕಾಲ ಕಳೆಯುವಂತಾಗುತ್ತೆ. ಸೊ ದ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್ ಟು ಗೆಟ್ ಹರ್ limp leg back to normal. Each member in her family spent some time massaging her leg, and in course of time she was able to walk. She, however, needed special shoes. ಇಲ್ಲಿ 4 ವರ್ಷದವಳಾಗಿದ್ದಾಗ ಆಕೆಗೆ ಪೋಲಿಯೋ ಅಟ್ಯಾಕ್ ಆಗಿರುತ್ತೆ. ಸೊ ಡಾಕ್ಟರ್ ಈಕೆಯ ಕುಂಟ ಕಾಲಿಗೆ ಲಿಂಪ್ ಅಂತಂದರೆ ಕುಂಟ ಕಾಲಿಗೆ ರೆಗ್ಯುಲರ್ ಆಗಿ ಮಸಾಜ್ ಮಾಡುವಂತೆ ಸಲಹೆಯನ್ನು ನೀಡ್ತಾರೆ. ಅದಕ್ಕೆ ಆಕೆಯ ಕುಟುಂಬದ ಎಲ್ಲ ಸದಸ್ಯರು ಮಸಾಜ್ ಮಾಡುವಲ್ಲೇ ನಿರತರಾಗ್ತಾರೆ. ಹೀಗೆ ಮಸಾಜ್ ಮಾಡೋದ್ರಿಂದ ವಿಲ್ಮಾ ರುಡಾಲ್ಫ್ ಬೇಗ ಗುಣಮುಖಳಾಗಿ ಬಹಳ ಬೇಗ ನಡಿಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಆಕೆ ವಿಶೇಷವಾದಂತಹ ಶೂಸ್ಗಳನ್ನು ಕೂಡ ಧರಿಸಬೇಕಾಗುತ್ತೆ. As her legs become a little stronger, she began to run about and play. At no time did she feel that she was physically handicapped. ಅವಳ ಕಾಲುಗಳು ಬಹಳ ಬೇಗ ಬಲವಾಗುತ್ತಿದ್ದಂತೆ ಅವಳು ಓಡಲು ಪ್ರಾರಂಭಿಸ್ತಾಳೆ.
ಯಾವುದೇ ಸಮಯದಲ್ಲಿಯೂ ಸಹ ವಿಲ್ಮಾ ರುಡಾಲ್ಫ್ಗೆ ನಾನು ದೈಹಿಕವಾಗಿ ಅಂಗವಿಕಲೆ ಅನ್ನುವಂತಹ ಭಾವನೆನೇ ಆಕೆಯಲ್ಲಿ ಇರ್ತಿರ್ಲಿಲ್ವಂತೆ. ಸೊ ಕೆಲವು ವರ್ಷಗಳನ್ನು ಕಳೆದಂತೆ, ಆಸ್ ಇಯರ್ಸ್ ಪಾಸ್ಡ್, ಕೆಲವು ವರ್ಷಗಳನ್ನು ಕಳೆದಂತೆ ಆಕೆಯ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಶಿ ಇಂಪ್ರೂವ್ಡ್ ಇನ್ ಹೆಲ್ತ್ and grew strong enough to play basketball for her school. She was always cheerful and active and was full of hope that she would one day be a great player. ತನ್ನ ಶಾಲೆಯಲ್ಲಿ ಬಾಸ್ಕೆಟ್ಬಾಲ್ ಆಡುವಷ್ಟು ಸ್ಟ್ರಾಂಗ್ ಆಗಿ ಬೆಳೀತಾಳೆ. ಸದಾ ಲವಲವಿಕೆಯಿಂದ ಅಥವಾ ಆಕ್ಟಿವ್ ಆಗಿದ್ದ ಈಕೆ ಒಂದು ದಿನ ನಾನು ತುಂಬ ದೊಡ್ಡ ಅಥವಾ ಶ್ರೇಷ್ಠ ಆಟಗಾರ್ತಿ ಆಗುವಂತಹ ಒಂದು ಭರವಸೆಯನ್ನು ಕೂಡ ಈಕೆ ಹೊಂದಿರುತ್ತಾಳೆ. A trainer of athletics happened to meet her one day. He saw that she was a talented girl and could become a sprinter. She took regular lessons from this coach. ಒಂದು ದಿನ ಕ್ರೀಡಾಪಟುಗಳ ತರಬೇತುದಾರ ವಿಲ್ಮಾ ರುಡಾಲ್ಫ್ರನ್ನ ಭೇಟಿಯಾದರು. ಹೀಗೆ ಭೇಟಿಯಾದ ತರಬೇತುದಾರ ಆಕೆಯಲ್ಲಿರುವಂತಹ ಒಂದು ಛಲ, ಪ್ರತಿಭೆಯನ್ನು ಗುರುತಿಸಿ ಈಕೆ ಒಬ್ಬ ಒಳ್ಳೆಯ ಸ್ಪ್ರಿಂಟರ್ ಆಗ್ತಾಳೆ ಅಥವಾ ಓಟಗಾರಳಾಗ್ತಾಳೆ, ಒಬ್ಬ ಪ್ರತಿಭಾವಂತ ಹುಡುಗಿ ಅಂತ ಈಕೆ ಬಗ್ಗೆ ಹೇಳ್ತಾನೆ. ವಿಚ್ ಹೆಲ್ಪ್ಡ್ ಹರ್ ಜಾಯಿನ್ ದ ಅಮೇರಿಕನ್ ಒಲಿಂಪಿಕ್ ಟೀಮ್ ದ್ಯಾಟ್ ವೆಂಟ್ ಟು ಮೆಲ್ಬೋರ್ನ್. ಹೀಗೆ ಆ ತರಬೇತುದಾರ ನೀಡಿದಂತಹ ಒಂದು ತರಬೇತಿಗೆ ಪ್ರತಿಯಾಗಿ ಈಕೆ ಅಮೇರಿಕಾದ ಒಲಿಂಪಿಕ್ಗೆ ಸೇರಿ ಮೆಲ್ಬೋರ್ನ್ಗೆ ಹೋಗುವಂತಾಗುತ್ತಾಳೆ. At the next Olympic in Rome, she became a superstar and won 3 gold medals, she used to say jokingly. ಮುಂದಿನ ರೋಮ್ನಲ್ಲಿ ನಡೆಯುವಂತಹ ಒಂದು ಒಲಿಂಪಿಕ್ನಲ್ಲಿ ಭಾಗವಹಿಸಿ 3 ಗೋಲ್ಡ್ ಮೆಡಲ್ಗಳನ್ನು ಪಡೆದು ಸೂಪರ್ ಸ್ಟಾರ್ ಆಗ್ತಾಳೆ. ಈಕೆ ತಮಾಷೆಗೆ ಹೀಗೆ ಹೇಳ್ತಾಳಂತೆ, ಐ ರನ್ ಫಾಸ್ಟ್ ಬಿಕಾಸ್ ಮೈನ್ ಇಸ್ ಅ ಲಾರ್ಜ್ ಫ್ಯಾಮಿಲಿ ಆ್ಯಂಡ್ ಐ ನೀಡ್ ಟು ಗೆಟ್ ಟು ದಿ ಡೈನಿಂಗ್ ಟೇಬಲ್ ಫಾಸ್ಟ್. ನನ್ನದೊಂದು ದೊಡ್ಡ ಕುಟುಂಬ, ಅದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಮೊದಲು ನಾನು ಹೋಗಿ ಕುತ್ಕೋಬೇಕು ಅಂತ ಜೋರಾಗಿ ಓಡೋದನ್ನು ಕಲಿತೆ ಅಂತ ತಮಾಷೆಗೆ ಹೇಳ್ತಾಳೆ. Another champion who suffered a lot as a boy was Rapper Johnson. When she was only 12, his left leg was badly crushed in a machine. ಅದೇ ರೀತಿ ಮತ್ತೊಬ್ಬ ಚಾಂಪಿಯನ್ ರಾಫರ್ ಜಾನ್ಸನ್ ಎಂಬುವನು ಚಿಕ್ಕ ಹುಡುಗನಿದ್ದಾಗಲೇ ತುಂಬ ಜೀವನದಲ್ಲಿ ಸಫರನ್ನು ಮಾಡಿರ್ತಾನೆ. ಈತ ತನ್ನ 12ನೇ ವಯಸ್ಸಿನಲ್ಲಿ ಮಷಿನ್ನಲ್ಲಿ ಸಿಲುಕಿ ಈತನ ಕಾಲು ನೊಜ್ಜುಗೊಜ್ಜಾಗಿತ್ತು. ದ ಫ್ರಂಟ್ ಆಫ್ ಒನ್ ಆಫ್ ದ ಟೋಸ್ ವಾಸ್ ಹ್ಯಾಂಗಿಂಗ್ ಔಟ್ ಆಸ್ ದೋ ಇಟ್ ವುಡ್ ಫಾಲ್ ಆಫ್. ಈತನ ಕಾಲ್ಬೆರಳುಗಳ ಮುಂಭಾಗ ಜೋತಾಡುತ್ತಿತ್ತು. The surgeon who treated him feared that the entire leg might have to be cut off. ಆಗ ಇವನನ್ನು ಟೆಸ್ಟ್ ಮಾಡಿದಂತಹ ಸರ್ಜನ್ ಈತನ ಕಾಲನ್ನೇ ಕಟ್ ಮಾಡಿ ತೆಗಿಬೇಕಾಗುತ್ತೆ ಅಂತ ಭಯಪಡಿಸಿರ್ತಾರೆ. ಆಗ ಸಂಪೂರ್ಣವಾಗಿ ಆತನ ಕಾಲನ್ನು ಕಟ್ ಮಾಡಿ ತೆಗಿಬೇಕು ಅಂತ ಡಾಕ್ಟರ್ ಹೇಳಿದಾಗ ಈತ ತುಂಬ ಅಪ್ಸೆಟ್ ಆಗಿರ್ತಾನೆ. All the time he was in bed, he prayed to God for his mercy. He grew better day by day and the surgeon could finally save his leg, but it did not heal completely. ಈತ ಹಾಸಿಗೆ ಹಿಡಿದ ಸಂದರ್ಭದಲ್ಲಿ ಬೇಗನೆ ನನ್ನ ಕಾಲನ್ನು ಸರಿಪಡಿಸಪ್ಪ ದೇವರೇ ಅಂತ ಯಾವಾಗಲೂ ದೇವರನ್ನ ಪ್ರೇಯರ್ ಮಾಡ್ತಿರ್ತಾನೆ. ನನ್ನ ಮೇಲೆ ಕರುಣೆ ತೋರ್ಸಪ್ಪ, ನನ್ನ ಕಾಲನ್ನು ಸರಿಪಡಿಸಪ್ಪ ಅಂತ ಬೇಡ್ಕೊತಿರ್ತಾನೆ. ಆಗ ದಿನದಿಂದ ದಿನಕ್ಕೆ ರ್ಯಾಫರ್ನ ಕಾಲು ಸರಿ ಹೋಗ್ತಾ ಇರುತ್ತೆ, ಆದರೆ ಅದು ಕಂಪ್ಲೀಟ್ಲಿ ಗುಣವಾಗುವುದಿಲ್ಲ. ರ್ಯಾಫರ್ಸ್ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ was so strong that he did not worry about his weak leg. ರ್ಯಾಫರ್ ತನ್ನ ವೀಕ್ ಲೆಗ್ ಬಗ್ಗೆ ಸ್ವಲ್ಪವೂ ಕೂಡ ಯೋಚಿಸದೆ ಆತ ಸ್ಪೋರ್ಟ್ಸ್ ಕಡೆಗೆ ಆಸಕ್ತಿಯನ್ನು ವಹಿಸ್ತಾನೆ.
He often had difficulty in wearing spiked shoes. Spiked ಅಂತಂದ್ರೆ ಮೊನಚಾದಂತಹ. ಈತನು ಮೊನಚಾದ ಶೂಸ್ಗಳನ್ನು ಧರಿಸುವಲ್ಲಿ ತುಂಬ ತೊಂದರೆಯನ್ನು ಅನುಭವಿಸುತ್ತಾನೆ. But his did not stop him from having regular practice. ಆದರೂ ಸಹ ಪ್ರಯತ್ನವನ್ನು ನಿಲ್ಲಿಸದೆ ಪ್ರತಿದಿನ ಶೂಗಳನ್ನು ಧರಿಸಲಿಕ್ಕೆ ಪ್ರಾಕ್ಟೀಸನ್ನು ಮಾಡ್ತಿರ್ತಾನೆ. He worked hard day and night and was finally selected for the Olympic. He took part in the decathlon and won the first place. He was called the greatest all-round athlete in the world. ಹಗಲು ರಾತ್ರಿ ಹಾರ್ಡ್ ವರ್ಕ್ ಮಾಡಿ ಕೊನೆಗೆ ಆತ ಒಲಿಂಪಿಕ್ಗೆ ಸೆಲೆಕ್ಟ್ ಆಗ್ತಾನೆ. ಡೆಕೆಥ್ಲಾನ್ ಎಂಬುದರಲ್ಲಿ ಆಟದಲ್ಲಿ ಫಸ್ಟ್ ಪ್ರೈಸನ್ನು ಗೆಲ್ತಾರೆ. ಆಗ ಪ್ರಪಂಚದಲ್ಲಿ ಅತ್ಯುನ್ನತವಾದಂತಹ ಆಲ್ರೌಂಡರ್ ಅಥ್ಲೆಟಸ್ ಅಂತ ಕರೆಯಲಾಗುತ್ತೆ. Both these champions had a dream. They set themselves a goal to achieve the dream. They worked with a will to reach this goal. Their dreams came true and they became world's famous athletes. ಈ ಇಬ್ಬರು ಚಾಂಪಿಯನ್ಗಳು ವಿಲ್ಮಾ ರುಡಾಲ್ಫ್ ಅಂಡ್ ರಾಫರ್ ಜಾನ್ಸನ್ಸ್ ಈ ಇಬ್ಬರು ಕೂಡ ಬಹಳ ಪರಿಶ್ರಮದಿಂದ ತಮ್ಮ ಕನಸನ್ನು ನನಸಾಗಿ ಮಾಡಿಕೊಂಡು ಪ್ರಸಿದ್ಧ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದರು. Now this lesson is completed. Thank you.